ಇಲ್ಲ. ಬಟ್ ಇನ್ನು ಫಸ್ಟ್ ಸಿನಿಮಾ ಅಂತಂದ್ರೆ ನೀಲಾಂಬರಿ. ಅಂದ್ರೆ ಆ ಸಿನಿಮಾ ಬಗ್ಗೆ ಮಾತಾಡ್ಬೇಕಂದ್ರೆ ನಿಜಕ್ಕೂ ಇವತ್ತಿಗೂ ನಾವು ನೋಡಿದಾಗ ಎಲ್ಲೋ ಒಂದ್ ಕಡೆ ಅದ್ರಲ್ಲಿರುವಂತಹ ಹಾಡುಗಳಿರಬಹುದು. ಅಂದ್ರೆ ಅಲ್ಲಿ ದೇವರಾಜ್ ಸರ್ ಇರಬಹುದು, ಆಳ್ವ ಸರ್ ಇರಬಹುದು. ಅಂದ್ರೆ ಆ ಸಿನಿಮಾ ಇವತ್ತಿಗೂ ನಾವು ಒಬ್ಬರೇ ಕೂತ್ಕೊಂಡು ನೋಡ್ಬೇಕಾದ್ರೆ ಒಂಥರ ಭಯ ಆಗುತ್ತೆ. ಅಂದ್ರೆ ಅಷ್ಟು ಅದ್ಭುತವಾದಂತಹ ಸಿನಿಮಾ ಸರ್ ಅದು. ಹೌದೌದು. ಸೊ ಹೆಂಗೆ ಸರ್ ಆ ಟೈಮಲ್ಲಿ ಹೆಂಗಿತ್ತು? ಇಲ್ಲ, ಅದಕ್ಕೆ ಕಾರಣ ಬಂದು ನಿರ್ದೇಶಕ ಸೂರ್ಯ ಈಗ ಎಲ್ಲಿದಾನೋ ಗೊತ್ತಿಲ್ಲ. ಹ್ಮ್ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ, ಸ್ಕ್ರಿಪ್ಟ್ ಹೇಳ್ದ, ಚೆನ್ನಾಗಿತ್ತು ಕತೆ. ನನ್ನ ಪಾಲ್ದಾರನ್ನೆಲ್ಲ ಒಪ್ಪಿಸ್ದೆ. ಆ, ನಮ್ಮ ಸ್ಟಿಲ್ ಫೋಟೋಗ್ರಾಫರ್ ರಾಜು, ನನ್ನ ಕಸಿನ್ನು ಚಂದ್ರಶೇಖರ್, ಶೇಖಿ ಅಂತ ಕರಿತೀವಿ, ಮತ್ತು ಪ್ರಕಾಶ್ ಅಂತ ನಮ್ಮ ಸ್ಪೆಷಲ್ ಎಫೆಕ್ಟ್ ಮಾಡಿದಂಥ ಅವ್ರು ತೀರ್ಕೊಂಡಿದ್ದಾರೆ ಇಲ್ಲ. ಹೀಗೆ 4 ಜನನ ಒಪ್ಪಿಸಿ ಸಿನಿಮಾ ಮಾಡಿದೆ. ಎಲ್ಲ ಪಾಪ ಬಂಡವಾಳ ಹಾಕಿದ್ರು. ಸ್ವಲ್ಪ ಸೀಡಿಂಗ್ ಅಮೌಂಟ್ ಅಂತ ಇರುತ್ತಲ್ಲ ಸಿನಿಮಾದಲ್ಲಿ. ಯಾರೇನೋ 10 ಕೋಟಿ ಆಯಿತು, 10 ಕೋಟಿ ಯಾರೂ ತರಲ್ಲ, ಎಲ್ಲೋ 100ಕ್ಕೆ ಒಬ್ಬರೇ ತರೋದು. ಮಿಕ್ಕಿದೆಲ್ಲ ಫೈನಾನ್ಸ್ ಮೂಲಕನೇ. ಸೊ ಫೈನಾನ್ಸು ಕರಿಸುಬ್ಬು ಅನ್ನೋ ಹೆಸರಿಗೆ ಸಿಗ್ತಾ ಇತ್ತು. 82 ಲಕ್ಷ ಕಳ್ಕೊಂಡ್ಬಿಟ್ಟೆ ಆ ಸಿನಿಮಾದಲ್ಲಿ. ಭಾಳ ಯೂಸ್ ಅಮೌಂಟ್, 24 ವರ್ಷಕ್ಕಿಂತೆ. ಆಮೇಲೆ ಮಣಿ ಮಾಡಿದೆ, 72 ಲಕ್ಷ ಕಳ್ಕೊಂಡೆ. ಸೊ ಪಾಪ ಅವರು ಪಾರ್ಟ್ನರ್ಸ್ ಹಾಕಿದಂಥ ದುಡ್ಡು ಹೋಯ್ತು ಅವ್ರಿಗೆ. ನನಗೆ ಭಾಳ ದೊಡ್ಡ ಎಫೆಕ್ಟ್ ಆಯಿತು. ಬೀದಿಗೆ ಬಂದ್ಬಿಟ್ಟೆ. ಇದ್ದಿದ್ದು 2 ಮನೆ ಮಾರಿದೆ, ಬೀದಿಗೆ ಬಂದ್ಬಿಟ್ಟೆ. ಮತ್ತೆ ಹೊಸದಾಗಿ ಎಲ್ಲ ಒಂದು ಕಾರು ಗೀರು ಮಾಡಿ ಒಂದು ಸೈಕಲ್ ತೊಗೊಂಡು, ಒಂದು ಸೈಕಲ್ ಮೋಟ್ರ್ನಲ್ಲಿ, ನೀವು ನಂಬಲ್ಲ, 1 ವರ್ಷ 9 ತಿಂಗಳಲ್ಲಿ ರಿಯಲ್ ಎಸ್ಟೇಟು ನನ್ನ ಹೇಗೆ ಕೈ ಹಿಡಿತು ಅಂದರೆ 7 ಪ್ರಾಪರ್ಟಿ ಮಾಡಿದೆ ಬೆಂಗಳೂರಲ್ಲಿ. ನೀವು ನಂಬ್ತೀರಾ? ನೀವು ಯಾರಿಗೇನು ಮೋಸ ಮಾಡಲಿಲ್ಲ, ಏನಿಲ್ಲ. ನನ್ನ ಕೈಯಲ್ಲಿ ಇಟ್ಕೊಂಡಂಥ ಸಾಲ ಎಲ್ಲ ತೀರಿಸಿ ಇಟ್ಕೊಂಡಂಥ ಒಂದು 15 ಲಕ್ಷ. ಆ ಪ್ರಾಪರ್ಟಿ ನಾನು ಮಾರಿದ್ನಲ್ಲ, 2 ಪ್ರಾಪರ್ಟಿ, ಬಿಕಾಸ್ 2 ಪಿಕ್ಚರ್ಗೆ ಒಂದೇ ಸತಿ ಮಾರಿದ್ದು. ಕೈಲಿದ್ದಿದ್ದು ಕ್ಯಾಶ್ ಹೋಯ್ತು ನೀಲಾಂಬರಿ ಮಾಡಿದಾಗ, ಹಾರ್ಡ್ ಕ್ಯಾಶು. ಇನ್ನೊಂದಷ್ಟು ಸಾಲ ಮಾಡಿದೆ ಮಣಿಗೆ. ಸೊ ಅದರಲ್ಲಿ 72 ಲಕ್ಷ ಹೋಯಿತು. ಸಾಲ ಎಲ್ಲ ತೀರಿಸಿ ಒಂದು 10-15 ಲಕ್ಷ ಉಳೀತು ನನಗೆ. ಒಂದು 6500 ಸ್ಕ್ವೇರ್ ಫೀಟಲ್ಲಿ ಇದ್ದಂಥ ಒಂದು ಬಂಗ್ಲೆನಲ್ಲಿದ್ದಂಥ 65 ಚದರದಲ್ಲಿದ್ದಂಥ ಮನೆಗೆ ನಮ್ಮ ತಾಯಿನ ಕರ್ಕೊಂಡು, ನಮ್ಮ ಚಿಕ್ಕ ಮಕ್ಕಳನ್ನ ಕರ್ಕೊಂಡು 4000 ರೂಪಾಯಿ ಬಾಡಿಗೆ ಮನೆ, ಒಂದು ಔಟ್ ಹೌಸ್ಗೆ ಹೋದೆ. ನನ್ನ ಮನಸ್ಥಿತಿ ಏನಿರ್ಬೋದು, ನಮ್ಮ ಮನೆಯವ್ರ ಮನಸ್ಥಿತಿ ಏನಿರ್ಬೋದು. ಸೊ ಎಲ್ಲದಕ್ಕೂ ಬೆಂಗಾವಲಾಗಿ ನನ್ನ ಮನೆಯವ್ರು ನಿಂತ್ಕೊಂಡ್ರು. 1 ವರ್ಷ 9 ತಿಂಗಳಲ್ಲಿ ಐ ಮೇಡ್ 7 ಪ್ರಾಪರ್ಟೀಸ್. ಸ್ಟುಡಿಯೋ ಮಾಡಿದೆ, ಸುಮ್ಮನೆ ಇಲ್ಲಾರ್ದೆ. ಅದೇ ರಿಯಲ್ ಎಸ್ಟೇಟ್ ಕಂಟಿನ್ಯೂ ಮಾಡ್ಕೊಂಡಿದ್ದು ಭಾಳ ಚೆನ್ನಾಗಿರ್ತಿತ್ತು. ಒಂದು ಸ್ಟುಡಿಯೋ ಮಾಡಿದೆ. ಅದೇ ಹೇಳಿದ್ನಲ್ಲ ಎಷ್ಟು ಸಿನಿಮಾ ಮಾಡಿದೆ ಏನು ಅಂತ. 1 ಸ್ಕ್ವೇರ್ ಫೀಟ್ ಜಾಗ ತೆಗಿಯೋಕ್ಕಾಗಲಿಲ್ಲ. ಕರಿಸುಬ್ಬು ದೊಡ್ಡ ಸ್ಟುಡಿಯೋ ಓನರು, ಹಾಗೆ ಹೀಗೆ ಅಂತ. ಇವಾಗ 2 ಸ್ಟುಡಿಯೋ ಇಟ್ಕೊಂಡಿದ್ದೀನಿ, ಮಿಕ್ಕಿದ್ದೆಲ್ಲ ಕ್ಲೋಸ್ ಮಾಡಿದ್ದೀನಿ. ಬಾತ್ರೂಮು, ಗ್ಯಾರೇಜಲ್ಲೆಲ್ಲ ಸ್ಟುಡಿಯೋಗಳಾಗೋಯ್ತು. ಹೌದು. ಸ್ಟುಡಿಯೋ ಓನರ್ಗಳು ನಾನು ಬೈಕೊಂಡ್ರು ಪರವಾಗಿಲ್ಲ. ಕಾನ್ಸೆಪ್ಟ್ ಚೇಂಜ್ ಆಯಿತು. ಯಾವಾಗ ಲೈವ್ ಮ್ಯೂಸಿಕ್ ಹೋಗಿ ಮ್ಯೂಸಿಕ್ ಡೈರೆಕ್ಟರ್ ಕೀಬೋರ್ಡ್ ಇಟ್ಕೊಂಡು ಕೆಲಸ ಶುರು ಮಾಡಿದ್ರು, ಮ್ಯೂಸಿಕ್ ಅನ್ನೋದು ಸತ್ತೋಯ್ತು. ಅವ್ರು ಯಾರೇ ನನ್ನ ಬೈಕೊಳ್ಳಿ ಪರವಾಗಿಲ್ಲ, ಮ್ಯೂಸಿಕ್ ಡೈರೆಕ್ಟರ್ಗಳು. ಸೊ ಸ್ಟುಡಿಯೋಗಳು ಸತ್ತೋಯ್ತು. ಆ ಸ್ಟುಡಿಯೋಗಳು ಸತ್ತೋಗೋ ಟೈಮ್ನಲ್ಲಿ ನಾವು ಬೆಂಗಳೂರಿನಲ್ಲಿ ಬಾಲಾಜಿ ಕಲರ್ ಲ್ಯಾಬು, ಬಾಲಾಜಿ ಡಿಜಿಟಲ್ ಸ್ಟುಡಿಯೋ ಮಾಡಿ 19 ವರ್ಷ ನಡೆಸಿದೆ ಚಾಲೆಂಜ್. ಕೊನೆಗೆ ನಮ್ಮ ಲ್ಯಾಂಡ್ ಆರ್ಡು ಬಾಡಿಗೆ ಜಾಸ್ತಿ ಮಾಡಿದ್ರು. ಕೊರೋನಾದಲ್ಲಿ 2-2.5 ಕೋಟಿ ಕಳೆದಿದ್ದೆ. ಸೊ ಸ್ಟುಡಿಯೋ ಸ್ಟಾರ್ಟ್ ಮಾಡಿ ನಾನು ರಿಯಲ್ ಎಸ್ಟೇಟ್ ಬಿಟ್ಟ ಮೇಲೆ 20 ವರ್ಷಗಳಲ್ಲಿ ನಾನು ಕಟ್ಟಿದ್ದಂಥ ಬಡ್ಡಿ, ಸಾಲಗಳು, ಮಣ್ಣು ಮಸಿ 30 ಕೋಟಿ ಲಾಸ್ ಆಗಿದ್ರು. ನಂಬಲ್ಲ, ಯಾರೂ ಹೇಳಿದ್ರು.